ಆದ್ಯ ನ್ಯೂಸ್ನ ಸಮಸ್ತ ವೀಕ್ಷಕರಿಗೂ ಸ್ವಾಗತ. ಚನ್ನಗಿರಿ ತಾಲೂಕಿನ ಹಿರೇಮಳಲಿ ಗ್ರಾಮದಲ್ಲಿರುವ ಬಾರ್ ಮತ್ತು ರೆಸ್ಟೋರೆಂಟನ್ನು ಬೇರೆ ಕಡೆಗೆ ಸ್ಥಳಾಂತರಿಸುವಂತೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆಯ ಕಾರ್ಯಕರ್ತರು ಶುಕ್ರವಾರ ಹಿರೇಮಳಲಿ ಗ್ರಾಮದಲ್ಲಿ ರೈತ ಮಹಿಳೆಯರೊಂದಿಗೆ ರಸ್ತೆ ತಡೆ ನಡೆಸುವ ಮೂಲಕ ಪ್ರತಿಭಟನೆಯನ್ನು ನಡೆಸಿದರು. ಈ ಸಂದರ್ಭದಲ್ಲಿ ರೈತ ಮುಖಂಡರು ಮಾತನಾಡಿ, ಸುಮಾರು 1 ಗಂಟೆಗೂ ಹೆಚ್ಚು ಕಾಲ ಈ ರಸ್ತೆ ತಡೆ ಪ್ರತಿಭಟನೆಯನ್ನು ಮಾಡಿದರು. ಹಾಗೆಯೇ ಸ್ಥಳಕ್ಕೆ ತಹಶೀಲ್ದಾರ್ ನಾಗರಾಜ್ ಆಗಮಿಸುವವರೆಗೂ ಈ ಪ್ರತಿಭಟನೆಯನ್ನು ಹಿಂತೆಗೆದುಕೊಳ್ಳುವಂದು ತಿಳಿಸಿದ್ದು, ಸ್ಥಳಕ್ಕೆ ತಹಶೀಲ್ದಾರ್ ನಾಗರಾಜ್ ಆಗಮಿಸಿ ಇಲಾಖೆ ವತಿಯಿಂದ ಕಾನೂನಾತ್ಮಕವಾಗಿ ಕ್ರಮವನ್ನು ಕೈಗೊಳ್ಳಲಾಗುವುದು. ಹಾಗೆಯೇ ಅಬಕಾರಿ ಡಿಸಿ ಸೋಮವಾರ ಸ್ಥಳಕ್ಕೆ ಭೇಟಿ ನೀಡಲಿದ್ದು, ಈ ಸಮಸ್ಯೆ ಕುರಿತು ಚರ್ಚಿಸಿ ಸೂಕ್ತ ಕ್ರಮವನ್ನು ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಪಿಡಿಒ ರಶ್ಮಿ ಮಂಜುನಾಥ್ ಹಾಗೆ ಗ್ರೇಡ್ 2 ತಹಶೀಲ್ದಾರ್ ರುಕ್ಮಿಣಿಬಾಯಿ, PSI ಶಾಂತಯ್ಯ ಮತ್ತು ರೈತ ಮುಖಂಡರು ಹಾಜರಿದ್ದರು. ವರದಿ ಸತೀಶ್ ಪವಾರ್, ಚನ್ನಗಿರಿಯಿಂದ. ನೀವು ಬಂದ ಉದಾಸೀನ ಹೇಳಿದ್ರಿ, 1.5 ತಾಸು ನಮ್ಗೆ ಕಾಶಿಗೆ ರೊಚ್ಚಿಗೆ ಆಮೇಲೆ ಇದು ಬಂತು. ಆಮೇಲೆ ಹೇಳಿದ್ರಿ ನಾವೇ ಹೋಗಪ್ಪ ಅಂತ ಹೇಳಿದ್ರಿ, 24 ಹಾಕ್ಬಿಡ್ರಿ ನಾವು ಮಾಡ್ತೀನಿ ಅಂತ ಹೇಳಿದ್ರಿ. ಮತ್ತೆ ಬೇರೆ ಸ್ಟಾರ್ಟ್ ಆಯ್ತು. ಆಮೇಲೆ ಆಕ್ಸಿಡೆಂಟ್ ಜೀವನವಿದೆ, ಅಪಘಾತ ವಲಯದಲ್ಲಿ ತಹಸೀಲ್ದಾರ್ ಅವರು ತಾವು ಪರಿಶೀಲನೆ ಮಾಡಿ ಮಾಡ್ತೀವಿ ಕೇಳ್ರಿ. ಎಲ್ಲಕ್ಕೂ ತಹಸೀಲ್ದಾರ್ ನೋಡ್ರಿ, ನೀವು ಹೇಳೋದು ಕೇಳ್ತೀನಿ. ಆಕ್ಸಿಜನ್ ಝೋನ್ ಅಂತ ಯಾರು ಐಡೆಂಟಿಫಿಕೇಶನ್ ಮಾಡಿ ತಗೊಳ್ಳಿ, ಅವ್ರ ತಗಂತೀವಿ. ನಂತರ ಏನಾಗಿದೆ, ಈಗ ಎಲ್ರಿಗೂ ನಮಸ್ಕಾರ. ಈ ದಿನ ತಾವು ಏನು ಇಲ್ಲಿ ಹಿರೇಮಳಲಿ ಗ್ರಾಮ ಪಂಚಾಯತಿ ಹಬ್ಬದಲ್ಲಿ ರಸ್ತೆ ತಡೆ ಮಾಡಿದಿರಿ, ಇದು ನಮ್ಮ ಬಾರನ್ನ ಮುಚ್ಚಿದಕ್ಕೆ ನಾವು ಅದಕ್ಕೆ ಹಾಗಾಗಿ ಇವತ್ತು ನೀವೆಲ್ಲರೂ ಕೂಡ ರೈತರ ಸಂಘಟನೆಗಳು ಹೋರಾಟ ಮಾಡಿ ರಸ್ತೆ ತಡೆ ಮಾಡಿದಿರಿ. ಈಗ ಈ ವಿಚಾರವಾಗಿ ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ ನಾವು ಯಾವುದೇ ವೈನ್ ಸ್ಟೋರ್ ಇರ್ಬೋದು, CL7 ಇರ್ಬೋದು, ಏನಾದ್ರೂ 4-5 ತರ ಕೆಟಗರಿ ಬರ್ತವೆ. ಆ ಕೆಟಗರಿಗೆ ಸಂಬಂಧಪಟ್ಟ ಇಲಾಖೆಯೇ ನಮಗೆ ಸ್ಪಷ್ಟವಾದ ಮಾಹಿತಿನ ಕೊಡಬೇಕು. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಈಗ ಒಂದು ಪ್ರಶ್ನೆ ಕೇಳಿದ್ರಿ. ಈಗ ಅದು ನಮ್ಮ ಈಗೇನು ಅಂಗಡಿ ನಡೀತಾ ಇದೆ, ಆ ಅಂಗಡಿ ಜಾಗ ಭೂ ಪರಿವರ್ತನೆ ಆಗಲಿಲ್ಲ ಅಂತ ಹೇಳಿದ್ರು ಕೂಡ ಅಲ್ಲೇ ಶಾಪ್ ಅನ್ನ ಓಪನ್ ಮಾಡಕ್ಕೆ ಅನುಮತಿ ಕೊಟ್ಟಿದ್ದಾರೆ ಅಂತ ತಾವು ಕೇಳಿದಿರಿ. ಅದನ್ನ ನಾನು ಕೂಲಂಕುಷವಾಗಿ ಪರಿಶೀಲನೆ ಮಾಡೋದ್ರಲ್ಲಿ ನಾನು ಏನು ಮಾಡಕ್ ಬರಲ್ಲ. ಅದಕ್ಕೆ KBR ಯಾರು ಲೈಸೆನ್ಸ್ ಕೊಟ್ಟರು, ಅದಕ್ಕೆ ಗ್ರಾಮ ಪಂಚಾಯತ್ NOC ಕೊಟ್ಟರು, ಯಾರ್ಯಾರು ಏನು ಕೊಟ್ಟಿದ್ದಾರೆ, ಅದಕ್ಕೆ ಏನು ಈಗ ಅವರು ಇಲ್ಲಿಂದ ಮಾನ್ಯ ಅಬಕಾರಿ ನಿರೀಕ್ಷಕರಿಂದ ಅವ್ರು ಏನಾರ ದಾವಣಗೆರೆಯಿಂದ ಏನು ಅನುಮತಿ ಏನು ಕೊಟ್ಟಿದ್ದಾರೆ ಅನ್ನೋದನ್ನ ನಾನು ಪರಿಶೀಲನೆ ಮಾಡಲೇಬೇಕು. ಪರಿಶೀಲನೆ ಮಾಡಿದ್ರೆ ನಿಮ್ಮೆಲ್ಲರ ಸಮಕ್ಷಮ ಸುಮ್ಮನೆ ಒಂದು ಆರಿಕೆ ಉತ್ತರ ಕೊಟ್ಟು ಹೋಗಿ ನಮಗೆ ಆಗಲ್ಲ. ಎರಡನೇದು, ಈಗ ಹೇಳಿದ್ರಿ ಆಕ್ಸಿಡೆಂಟ್ ಝೋನ್ ಅಂತ ಹೇಳಿದಿರಿ. ಆಕ್ಸಿಡೆಂಟ್ ಝೋನ್ ಅಂತ ಇದ್ರೆ ನಾನು ಈಗ ಆಕ್ಸಿಡೆಂಟ್ ಝೋನ್ ಅಂತ ನೀವೇ ತಾನೇ ಇದು ಮಾಡೋದು, PWD ನಾವು ಕ್ಲಬ್ ಆಗಿ ಮಾಡಿದ್ದೆ ಜಾಯಿಂಟ್ ಇನ್ಸ್ಪೆಕ್ಷನ್ ಮಾಡಿರ್ತೀವಿ. ಕೆಲವು ಕಡೆ ಸಾರ್ವಜನಿಕರು ಅಲ್ಲ, ಕರು ಇದ್ದಾಗ ಬರ್ತವೆ, 4 ಆಂಗಲ್ ಅಲ್ಲಿ ಬರ್ತವೆ. ಒಂದು ಕರು ಇದ್ದಾಗ, ಒಂದು ಘಟ್ಟದ ಭಾಗದೊಳಗೆ, ಇನ್ನೊಂದು ಶಾಲೆಗಳಿದ್ದತ್ರ, ಅಥವಾ ಇನ್ನೊಂದು ಯಾವುದರೆ ಮರ ಊರುಗಳಿಗೆ ನೋಡೋ ಊರೊಳಗೆ ಯಾವ್ದಾದ್ರು ದೇವಸ್ಥಾನ, ದೊಡ್ಡ ದೇವಸ್ಥಾನ ಇದ್ದಾಗ ಸಡನ್ ಆಗಿ ರಸ್ತೆ ದಾಟುವಾಗ ಅರ್ಧ ಆಗ್ತಿದೆ. ಇದಕ್ಕೆ ಆಕ್ಸಿಡೆಂಟ್ ಝೋನ್ ಅಂತ ಕೆಲವು ಅಡ್ವಾನ್ಸ್ ಎಚ್ಚರಿಕೆ ಬಾರ್ ಇದ್ದಾವೆ, ಶಾಲಾ ಕಾಲೇಜು ಬಾರ್ ಇದ್ದಾವೆ ಅಂತ ಈಗ ಅವ್ರು ಹೇಳ್ತಾ ಇದ್ದಾರೆ. ಬಾರ್ ಇದ್ದಾವೆ, ಬಾರ್ ಎಣ್ಣೆ ರಿಲೀಸ್ ಮಾಡಿದೇನು ಏನೂ ಆಗಿಲ್ಲ. ಅಮಾಯಕರು ರಸ್ತೆ ಹೋಗೋ ಅಂತರಿಗೆ ಅಪಘಾತ ಆಗಿದೆ ಅಂತ ಅವ್ರ ಪ್ರಶ್ನೆ ಒಂದು ಕೇಳಿದ್ದಾರೆ. ಮತ್ತು ಅದಕ್ಕೇನು